ಮುಖ್ಯಾಧಿಕಾರಿಗಳಾದ ಹೆರಾ ಅವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಹೇಮಂತ್ ರೇವಣ್ಣ ಅವರೇ, ಪುರಸಭಾ ಉಪಾಧ್ಯಕ್ಷರಾದಂತಹ ಶಮೀಮ್ ಬಾನು ಅವರೇ ಹಾಗೂ ಸೇರಿರ್ತಕ್ಕಂಥ ಎಲ್ಲ ನನ್ನ ಹೆಚ್ಚಿನ ವಿದ್ಯಾರ್ಥಿಗಳೇ, ಶಿಕ್ಷಕ ವೃಂದದವರೇ, ಪುರಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಪತ್ರಕರ್ತರ ಮಿತ್ರರೇ, ಮಾಜಿ ಪುರಸಭಾ ಅಧ್ಯಕ್ಷರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನೌಕರ ವರ್ಗದವರೇ, ಎಲ್ಲ ತನಿಖೆಯ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಈ ದಿನ ನಾವೆಲ್ಲರೂ ಕೂಡ ತುಂಬಾ ಸಂತೋಷದ ದಿನ. ಯಾಕೆಂದ್ರೆ ಇವತ್ತು ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, BR ಅಂಬೇಡ್ಕರ್ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರೇ, ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಾಣ ಮತ್ತು ಬಲಿತ್ಯಾಗದಿಂದ ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇವನ್ನೆಲ್ಲ ನಾವು ಸ್ಮರಣೆ ಮಾಡಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಇವತ್ತು ನಮ್ಮ ಕರ್ನಾಟಕದ ಕನ್ನಡ ಮಣ್ಣಿನ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ರಾಯಣ್ಣ, ಇವರು ಕೂಡ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಪ್ರಾಣವನ್ನು ಬಲಿದಾನ ಮಾಡಿದಂಥವ್ರು. ಇವತ್ತು ಸಂಗೊಳ್ಳಿ ರಾಯಣ್ಣವರ ಜನ್ಮದಿನ, ಸ್ವಂತ ದಿನಾಚರಣೆ, ಅವರ ಜನ್ಮದಿನ ನವೆಂಬರ್ 20, ಜನವರಿ 26 ಅವರು ಹುತಾತ್ಮರಾದ ದಿನ, ಅದು ಕೂಡ ರಿಪಬ್ಲಿಕ್ ಡೇ. ಎರಡೂ ಕೂಡ ನಮ್ಮ ದೇಶದ ಹಬ್ಬಗಳು. ಅಂದು ಅವರು ಹುಟ್ಟಿದ್ದಾರೆ ಮತ್ತು ಹುತಾತ್ಮರಾಗಿದ್ದಾರೆ. ಅವರು ಕೂಡ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಇವತ್ತು ನಮಗೆ ಸ್ವತಂತ್ರ ಬ್ರಿಟಿಷಿಂದ ಸಿಕ್ತು, ಅದರಿಂದ ನಾವು ಒಂದು ಗೌರವಯುತ ಜೀವನವನ್ನು ಮಾಡ್ತಾ ಇದ್ದೇವೆ. ನಮಗೆ ಅಭಿವೃದ್ಧಿಯ ಹಕ್ಕು ಸಿಕ್ಕಿದೆ. ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಸಮಾಜ ನಿರ್ಮಾಣ ಮಾಡತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ. ಇವೆಲ್ಲವೂ ಸಿಕ್ಕಿದಾಗ ನಮಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಕ್ಕಿದಾಗ ಆಗ್ತದೆ. ಇವತ್ತು ಸಂವಿಧಾನ ನಮಗೆ ಅನೇಕ ಹಕ್ಕುಗಳನ್ನು ಕೊಟ್ಟಿದೆ. ಅದ್ರ ಜೊತೆಗೆ ಕರ್ತವ್ಯವನ್ನು ಕೂಡ ನಮ್ಮ ಸಂವಿಧಾನ ಕೊಟ್ಟಿದೆ ನಮಗೆ. ಕೆಲವೊಂದು ಕರ್ತವ್ಯಗಳು ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಇಡೀ ದೇಶದಲ್ಲಿ ವಿವಿಧತೆಯಲ್ಲಿ ಏಕತೆ ಅಂದರೆ, ಒಂದೊಂದು ದೇಶದಲ್ಲಿ ಒಂದೊಂದು ಮಾತು, ನಡೆ ಮತ್ತು ಆಚಾರ ವಿಚಾರಗಳು, ಭಾಷೆ ಬೇರೆ, ಇದೆಲ್ಲವನ್ನು ಯೂನಿಟಿ ಇನ್ ಡೈವರ್ಸಿಟಿ ಅಂತ ನಮ್ಮಲ್ಲಿದೆ, ನಮ್ಮ ಏಕತೆ ಇದೆ ನಮ್ಮಲ್ಲಿ. ಅದರಿಂದ ನಮ್ಮಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲ ರಾಜ್ಯಗಳಲ್ಲೂ ಬೇರೆ ಬೇರೆ ರೀತಿಯ ಆಚಾರ ವಿಚಾರಗಳಿದೆ. ಅದೇ ರೀತಿಯಾಗಿ ಎರಡನೇದಾಗಿ ನಾವು ಮಹಿಳೆಯರಿಗೆ ಗೌರವವನ್ನು ಕೊಡಬೇಕು. ಎತ್ತರ ಆರಂಭಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ನಾವು ಎಲ್ಲಿ ಮಹಿಳೆಯರನ್ನ ಪೂಜಿಸ್ತೀವೋ ಅಲ್ಲಿ ನಾವು ದೇವತೆಗಳು ನೆಲೆಸುತ್ತಾರೆ ಅಂತ ಮಾತನ್ನು ಕೇಳ್ತೀವಿ. ನಾವು ಎಲ್ಲಿ ಗೌರವವನ್ನು ಕೊಡ್ತೀವಿ, ಖಂಡಿತವಾಗಿ ಅದು ನಿಜಾಲು ಕೂಡ ಆ ಊರು, ಆ ಮನೆ, ಮಹಿಳೆಯರಿಗೆ ನಾವು ಗೌರವವನ್ನು ಕೊಡಬೇಕಂತ ನಮ್ಮೆಲ್ಲರ ಕರ್ತವ್ಯ. ಮುಂದಿನ ದಿನಗಳಲ್ಲಿ ಅವ್ರು ಓದೋದು ಬೇಡ, ಮನೆ ಕೆಲಸಕ್ಕೆ ಸೀಮಿತವಾಗಿರ್ತಿದ್ವಿ. ಆದರೆ ಇವತ್ತು ಎಲ್ಲ ರಂಗದಲ್ಲೂ ಕೂಡ ಮಹಿಳೆಯರು ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಇನ್ನೂ ಹೆಚ್ಚಿನ ಸ್ವಾತಂತ್ರ್ಯ ಅವರು ಯಾವಾಗ ಒಬ್ಬರೇ ನಡುರಾತ್ರಿ ಓಡಾಡ್ತಾರೆ, ಅವಾಗ ನಮಗೆ ನಿಜವಾದ ಸ್ವಾತಂತ್ರ್ಯ ಅಂತ ಕೂಡ ಗಾಂಧೀಜಿಯವರು ಹೇಳಿದರು. ಆ ಕಾಲ ಇನ್ನೂ ಕೂಡ ಬಂದಿಲ್ಲ ಅಂತಕ್ಕಂಥದ್ದು ಶೋಚನೀಯ ವಿಚಾರ. ಮತ್ತು ಮೂರನೇದಾಗಿ ಪರಿಸರ ಸಂರಕ್ಷಣೆ ಮತ್ತು ಸ್ವಚ್ಛತೆ ಇರಬೇಕು. ನಮ್ಮ ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಪರಿಸರ ಇದ್ರೆ ನಾವು, ಕಾಡಿದ್ರೆ ನಾಡು ಅಂತ ಹೇಳ್ತೀವಿ. ಇವತ್ತು ಕಾಡು ನಾಶ ಆಗ್ತಾ ಇದೆ. ಆದರೆ ಕೇಂದ್ರ ಸರ್ಕಾರದ ಹಲವಾರು ಕಠಿಣ ನಿರ್ಧಾರಗಳಿಂದ ಇವತ್ತು ಸರ್ಕಾರ ಕಾಡನ್ನು ಉಳಿಸ್ತಕ್ಕಂಥ ಎಲ್ಲ ಕಾನೂನುಗಳು ಇದೆ. ಆಗಿದ್ರೂ ಕೂಡ ನಮಗೆ ಕೆಲವೊಂದು ಕಡೆ ಕಾಡು ನಷ್ಟ ಆಗ್ತದೆ, ಪರಿಸರ ಹಾಳಾಗ್ತದೆ ನಾವು ನೋಡ್ತಾ ಇದ್ದೇವೆ. ಸ್ವಚ್ಛತೆಯನ್ನು ನಾವು ಪುರಸಭೆ ಮಾಡಬೇಕು ಅಥವಾ ಗ್ರಾಮ ಪಂಚಾಯತಿ ಮಾಡಬೇಕು ಅಂತಲ್ಲ, ಪ್ರತಿಯೊಬ್ಬ ಮನೆಯಲ್ಲೂ ಸ್ವಚ್ಛತೆಯನ್ನು ಮಾಡ್ಕೋಬೇಕು. ಎಲ್ಲರೂ ನಮ್ಮ ಮನೆಯಲ್ಲಿರತಕ್ಕಂಥ ಕಸಗಳನ್ನು ತೆಗೆದು ರಸ್ತೆಗೆ ಹಾಕ್ತಾರೆ, ಚರಂಡಿಗೆ ಹಾಕ್ತಾರೆ. ಅದಾಗಬಾರ್ದು. ಸ್ವಚ್ಛತೆ ಅಂತಂದ್ರೆ ನಾವು ಪುರಸಭೆ ಮಾಡಬೇಕು ಅಂತ ಚರಂಡಿಗೆ ಹಾಕ್ತೀವಿ. ನಾವು ಅದನ್ನ ಬಿಟ್ಟು
ನಮ್ಮ ಮನೆಯಾಗೂ ನಮ್ಮ ಮನೆಯಲ್ಲಿರ್ತಕ್ಕಂಥ ಎದುರುಗಡೆ ರಸ್ತೆನೂ ಅದೇ ರೀತಿ ನಾವು ಹೊಂದ್ಕೊಂಡಾಗ ಮನಸ್ಸಿಗೆ ಬಂದಾಗ ಖಂಡಿತವಾಗಿ ನಾವು ಕೆಲಸ ಮಾಡೋದಿಲ್ಲ. ಅದರಿಂದ ಎಲ್ಲ ಸಾರ್ವಜನಿಕರು ಸ್ವಚ್ಛತೆ ಬಗ್ಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಎಲ್ಲರ ಮಕ್ಕಳಾಗಿ ಎಲ್ಲರ ತಿಂದಿದ್ದನ್ನು ಅಲ್ಲೇ ಬಿಸಾಕಬಾರ್ದು. ಜೋಬಲ್ಲಿ ಹಿಡ್ಕೊಂಡು ಎಲ್ಲಿ ಕಸದ ಬುಟ್ಟಿ ಇರುತ್ತೋ ಅಲ್ಲಿಗೆ ಹಾಕಿದ್ರೆ ಖಂಡಿತವಾಗಿ ನಾವೆಲ್ಲ ಕಡೆ ನಮಗೆ ಸ್ವಚ್ಛತೆ ಇರಬೇಕಾಗ್ತದೆ. ಇವತ್ತು ಮಕ್ಕಳು ಇವತ್ತು ಹೇಳ್ತಾ ಇದ್ದೀವಿ, ಏನು ರೈಸ್ ತಿನ್ಬೋದು, ಮತ್ತೊಂದು ತಿನ್ಬೋದು, ಏನೂ ತಿನ್ನು ಬಿಸಾಕಬಾರ್ದು. ಎಲ್ಲಿ ಮನೇಲಿ ಹಿಡ್ಕೊಂಡು ಹೋಗಿ ಇಲ್ಲಿ ಯಾವ್ದಾರ ಕಸ ಬುಟ್ಟಿದ್ರೆ ಹಾಕಿ. ಪುರುಷರು ಪ್ರತಿಯೊಂದು ಮನೆಗೂ ಒಂದು ಬುಟ್ಟಿ ಕೊಟ್ಟಿದ್ದಾರೆ, ಒಂದು ಕೆಂಪುದು ಮತ್ತು ಹಸಿರುದು, ಹಸಿಗೆ ಹಸಿರು ಒಣ ಕಸ ಅಂತೇಳಿ. ಅದನ್ನು ಅದರಲ್ಲೇ ಹಾಕಬೇಕು, ವಿಂಗಡಣೆ ಮಾಡಿ ಕೊಡಬೇಕು ಅನ್ನತಕ್ಕಂಥದ್ದು ಎಲ್ಲರನ್ನೂ ಮನವಿ ಮಾಡ್ತಾ ಇದ್ದೀವಿ. ತೋರಲ್ಲಿ ಹಾಕಿ ಕೊಟ್ಬಿಟ್ರೆ ಹಸಿ ಕಸ ಮತ್ತು ಒಣ ಕಸ ಖಂಡಿತವಾಗಿ ಒಟ್ಟು ಪುರಸಭೆ ಎಲ್ಲ ಹೋಗಿ ಮತ್ತೆ ಬೈಫಿಕೇಶನ್ ಮಾಡಿ ಶೇಖರಣೆ ಮಾಡೋದು ಎಲ್ಲ ತೊಂದರೆ ಆಗ್ತದೆ. ಅವೆಲ್ಲವೂ ಕೂಡ ನಮ್ಮ ಊರು ಸೇರಿ ಚೆನ್ನಾಗಿರ್ಬೇಕು ಅಂತಂದ್ರೆ ಪುರಸಭೆ ಅಥವಾ ಪಟ್ಟಣ ಪಂಚಾಯತ್